ಟೋಟಲ್ ಆಸ್ತಿ ನಮ್ಮಂತೆ ಆಗಿತ್ತು ಸರ್. ಎರಡನೇ ಹೆಂಡ್ತಿ ಮಕ್ಕಳು ಕೂತ್ಕೊಂಡೆ ಮಾತಾಡೋದಪ್ಪ, ಯಾರು ಬರಬೇಡಿ, ನಮ್ಮ ಅಪ್ಪನ ಆಸ್ತಿ ತಗೊಳಕ್ಕೆ ಬೇರೆ ಯಾರು ಬೇಡ, ನಾನು ನೀನು ಹರ್ಷ 3 ಜನ ಕೂತ್ಕೊಂಡು ಮಾತಾಡೋದಪ್ಪ ಅಂತ ಒಳ್ಳೆ ಮಾತಿಂದ 4 ಸಲ ಕರೆಸಿ ಈಗ ಬೇಡ ಅಂತ 5ನೇ ದಿವಸಕ್ಕೆ ಯಾರು ಬೇಡ, ನಾವು 3 ಜನ ಕೂತ್ಕೊಳ್ಳೋದ ಅಂದರು. ಕಾಂತರಾಜು ಅಂತ ಅವನೇ ನಮ್ಮ ಚಿಕ್ಕ ಮಾವ, ಅವನು ಅವನ ಮಕ್ಕಳು 5 ಜನ, ಯಾರು ಆಕಾಶ್ ಗೌಡ ಅಂತ, ಆಮೇಲೆ ನಂಜೇಗೌಡ ಅಂತ, ಅಚ್ಯುತ ಗೌಡ ಅಂತ, ಎಲ್ಲರೂ ಸೇರಿ 4-5 ಜನ, ಆಮೇಲೆ ರೋಹಿತ, ರೂಪೇಶ, ಎಲ್ಲರೂ ಸೇರಿ ಒಳಗೇನೆ ನೀವಿಬ್ಬರೇ ಸಾಕೋಣಪ್ಪ, ನೀವಿಬ್ಬರೇ ಸಾಕು ಅಂತ ಒಳಗೆ ಕರೆಸ್ಬಿಟ್ರು. ಇಬ್ಬರು ಒಳಗೆ ಕೂತಿದ್ರೆ ಇವರೆಲ್ಲ 5-6 ಜನ ಸೇರಿಕೊಂಡು ನಮ್ಮ ಚಿಕ್ಕ ಮಗನ ಖಾರದ ಪುಡಿನ ಯಾರು ಕೊಟ್ಲಂತ ಅವಳು ಸೊಸೆ ತಂದು ಕೊಟ್ಟವಳೆ, ಖಾರದ ಪುಡಿನ ಎಸ್ಬಿಟ್ಟಿದೆ ಚಿಕ್ಕ ಮಗಂಗೆ ಹೊಡೆದಾಕ್ಬಿಟ್ಟವ್ರು ಮೊದಲು ತಲೆಗೇನೆ. ಆಮೇಲೆ ಆಕಾಶ್ ಗೌಡ ಅನ್ನೋನು, ರೋಹಿತ ಅಂತ ಅನ್ನೋನೇ ಜಾಸ್ತಿ ಮಾಡಿರೋದು. ಆಮೇಲೆ ಅಚ್ಯುತ ದೊಡ್ಡ, ಇದು 3 ಜನ, ಆಕಾಶ್ ಗೌಡ, ಆಮೇಲೆ ಅಚ್ಯುತ, ಆಮೇಲೆ ಇನ್ನೊಬ್ಬ, ಎಲ್ಲರೂ ಸೇರ್ಕೊಂಡು ಇನ್ನು 3 ಜನ ಹೋಗಿದ್ದೆ, ಅಟ್ಟಿಸ್ಕೊಂಡು ಹೋಗಿದ್ದೆ ನಮ್ಮ ದೊಡ್ಡ ಮಗನ. ಯಾವನೋ ಇವನು ಯಾರು ಸತ್ಯ ಅನ್ನೋನು, ಅವನೇ ಒಬ್ಬ ತಿಪ್ಪೂರು, ಅವನು ಆ ಇವ್ರ ಕಡೆಗೆ ಸೇರಿದ್ದ ಮಂಜುನಾಥ ಸತ್ಯ ಅನ್ನೋರು. ಬಾ ನಿನ್ನ ಗೇಟ್ ಬಿದ್ದುಬಿಟ್ಟೋದಲ್ಲಪ್ಪ ಅಂತ ನನ್ನ ದೊಡ್ಡ ಮಗನ ಕರ್ಕೊಂಡೋಯ್ತೀನಿ ಬಾ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋದವನು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ, ಸ್ಲೋ ಆಗಿ ಸ್ಕೂಟ್ರಲ್ಲಿ ಕರ್ಕೊಂಡೋಯ್ತಾ ಹಿಂದಿಂದ ಇವ್ರು ಬರೋಕ್ಕೆ ಕೇಳ್ಬಿಟ್ಟವನೇ. ಈ 3 ಜನ ಮಚ್ಚು ತಗೊಂಡು 3 ಜನನೂ ಹೋಗಿ ರೋಡಲ್ಲೇ ಹೊಡೆದಾಕ್ಬಿಟ್ಟವ್ರು. ನನ್ನ ನಮ್ಮ 2ನೇ ಹೆಂಡ್ತಿ, ನಾನು ಹಿರಿಯ ಹೆಂಡ್ತಿ. 2ನೇ ಹೆಂಡ್ತಿ ರಮೇಶ್ ರಾಜು ಅಂತ ನಮ್ಮ ಯಜಮಾನ್ರು, ಅವ್ರಿಗೆ ಹಿರಿಯ ಹೆಂಡ್ತಿ ನಾವು ಇಷ್ಟಪಟ್ಟು ಮದುವೆ ಆಗಿದ್ವು. ನಮ್ಮ ನಾಯಕರು ನಮ್ಮ ಯಜಮಾನ್ರು ಗೌಡರು, ಇವರು 2ನೇ ಹೆಂಡ್ತಿ. ಮನೇಲಿ ನಮ್ಮ ಮಾವ ತಿರ್ಗ ಮದುವೆ ಮಾಡಿದರು. ಆದರೂ 2ನೇ ಹೆಂಡ್ತಿ ಮಗ ರೋಹಿತ ಅನ್ನೋನು ನಮ್ಮ ಚಿಕ್ಕ ಮಾವನ ಮಕ್ಕಳು 4-5 ಜನ ಸೇರಿಸಿ ಹೊಡೆದಿರೋದು. ಆಕಾಶ್ ಗೌಡ, 2ನೇ ಹೆಂಡ್ತಿ ಮಕ್ಕಳೇ. ಆಕಾಶ್ ಗೌಡ ಅನ್ನೋನು ನಮ್ಮ ಚಿಕ್ಕ ಮಾವನ ಮಗ. ಆಕಾಶ್ ಗೌಡ, ಅಚ್ಯುತ, ನಂಜೇಗೌಡ, ಇನ್ನೊಬ್ಬ 4-5 ಜನ, ಅವ್ರು 4 ಜನ. ಅವರ ನಮ್ಮ ಚಿಕ್ಕ ಮಾವನು ಅದಕ್ಕೆ ಶಾಮೀಲಾಗವನೆ. ಆಮೇಲೆ ಸತ್ಯ ಅನ್ನೋನು, ಮಂಜು ಅಂತ ಅನ್ನೋನು, ಇನ್ನೊಬ್ರು ಚಿಕ್ಕ ಮಾವನ ಮಕ್ಕಳು. ನೆನ್ನೆ ಎಷ್ಟೊತ್ತಾಯ್ತು, ಏನಾಯಿತು ಸರ್? ನಾನು ಮೈಸೂರಲ್ಲಿದ್ದೆ. ಅವ್ನು ಹೋಗಿದ್ದು ಬಂದ್ಬಿಡ್ತೀನಿ, ತಾಳಮ್ಮ ಅಣ್ಣ ಬರೋಕ್ಕೆ ಕೇಳ್ತಾವ್ನು, ರೋಹಿತ್ ಅಣ್ಣ ಅಂತ ಹೋದ. ನಮ್ಮ ದೊಡ್ಡ ಮಗನೂ ಅಲ್ಲಿ ಹಂಪಾಪುರದಲ್ಲಿ ಸಿಗ್ತೀನಿ ಅನ್ನಂತೆ. ಇಬ್ಬರು ಹೋಗಿ 4:15-5 ಗಂಟೆಗೆ ಹೋಗೋರು. 4:15ಗೆ ಅದೇ ಮಾತಾಡ್ಬಿಟ್ಟು, ಕೋರ್ಟಲ್ಲಿ ಆಗೋದಲ್ಲ ಹರ್ಷ, ಇನ್ನೇನು ನಮ್ಮ ಅಪ್ಪನ ಆಸ್ತಿ ತಗೊಳಕ್ಕೆ ನೀವ್ಯಾಕೆ, ಯಾರು ಬೇಡ ಬಾ, ನಾವೇ ಕೂತ್ಕೊಂಡು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಬಿಡೋದ ಅಂತ ಒಳ್ಳೆ ಮಾತಿನ ಕರೆದಿದೆ ಸರ್. ಒಳಗೆ ಇವರೆಲ್ಲ ಮಾಡ್ಕೊಂಡಿರೋದು ನನ್ನ ಮಕ್ಳಿಗೆ ಗೊತ್ತಾಗಿಲ್ಲ ಸರ್. ನನ್ನ ದೊಡ್ಡ ಮಗಾರು ಸರ್ ಏನೇನು, ಅವನು ಬೇರೆ ಥರ ರೂಟು, ಅವನು ಆಲ್ರೌಂಡ್ ಇದ್ದವನು. ನನ್ನ ಚಿಕ್ಕ ಮಗ ಅಂತ ದೇವ್ರಂತವನು ಸರ್. ಇಂಜಿನಿಯರಿಂಗ್ ಮಾಡಿದ್ದ, BE ಮಾಡಿ, BE ಮಾಡಿ ಈ ITC-ನಲ್ಲಿ ವರ್ಕ್ ಮಾಡ್ತಿದ್ದ ಸರ್. ಈಗ ಅಷ್ಟು ಒಳ್ಳೆಯವನು, ಯಾರನ್ನಾರು ಬೇಕಾದ್ರೆ ಕೇಳಿ ಸರ್. ನಾನು ಮೈಸೂರಲ್ಲೇ ಇದ್ದೆ ಸರ್. ಹಾಲೆ ನಾನು 2015ರಲ್ಲೇ ಕೇಸ್ ಹಾಕಿದ್ವು ಸರ್. ಯಾವುದು ಜಮೀನು ನಮಗೆ ಬರಬೇಕು ಇಷ್ಟಿಷ್ಟು ನಮ್ಮ ಮಕ್ಕಳಿಗೆ ಅಂತ. ನಮ್ಮ ಯಜಮಾನ್ರು ನಾನು ಟೀಚರ್ ಸರ್, ರಿಟೈರ್ಡ್ ಟೀಚರ್. 10-15 ಲಕ್ಷ ದುಡ್ಡು ನಮ್ಮ ಯಜಮಾನ್ರು ಇಲ್ಲಿ ಮನೆ ತೆಗಿತೀನಿ, ಸೈಟ್ ತೆಗಿತೀನಿ ಅಂತ ತಿನ್ಬಿಟ್ಟಿದ್ದ. ಏನೂ ಮಾಡಲಿಲ್ಲ. ಆಮೇಲೆ ಕೇಸ್ ಹಾಕೋಬಿಟ್ಟು ನಮ್ಮ ಹುಡುಗರು, ನಾನೇ ಸೇರಿಸಿ ಹಾಕ್ಸಿದ್ದೆ. ಆ ಕೇಸೆಲ್ಲ ನಮ್ಮಂತೆ ಆಗಿತ್ತು ಸರ್. ಈಗ ನಮ್ಮಂತೆ ಆಗದೆ ಅಂತ ಅಂದ್ಬಿಟ್ಟು ಜಮೀನಿಗೆ ಹೋದತ್ತಿಗೆ ಬೇಡ ಹರ್ಷ, ಹಂಗಿರುವೆ ಕೂತ್ಕೊಂಡೆ ನಾವು ಬಗೆಹರಿಸ್ಕೊಳ್ಳೋದ ಅಂದ್ಬಿಟ್ಟು ಕರೆದ್ಬಿಟ್ಟು ಈಗ ಒಳಗೆ ಮಾಡಿಬಿಟ್ರು ಸರ್. ಈಗ ನಿಮ್ಮ ಯಜಮಾನ್ರು ನಿಮಗೆ ಆಸ್ತಿ ಕೊಟ್ಟರು? ಅವ್ರೂ ಸತ್ತೋದ. ನಮ್ಮ ಯಜಮಾನನ್ನು ಕೊಲೆ ಮಾಡಾಕ್ಬಿಟ್ರು. ಯಾರು ಅಂತ ನಮಗೆ ಗೊತ್ತಿಲ್ಲ ಸರ್. ನಮ್ಮ ದೊಡ್ಡ ಮಗ ಹೋಗೋಗಿ ಗಲಾಟೆ ಮಾಡ್ತಾಯಿದ್ದ. ಆಗೇನು ಅವ್ರ ಫ್ರೆಂಡ್ಗಳೆಲ್ಲ ಸೇರಿ ಹೊಡೆದಾಕ್ಬಿಟ್ರು ಅಂತಾರೆ. ಅದೇನು ನಮಗೇನು ಅಂತ ಗೊತ್ತಿಲ್ಲ ಸರ್. ನಿಮ್ಮ ದೊಡ್ಡ ಮಗ ಅಂತಂದರೆ ಅವರು ಹಿರಿಯ ಹೆಂಡತಿ ಮಗನ? ಇಲ್ಲ, ಇವನೇ ನನ್ನ ದೊಡ್ಡ ಮಗನೇ. ಹೋಗೋಗಿ ಗಲಾಟೆ ಮಾಡ್ತಿದ್ದ, ಕೊಡಿ ಅಂತ ಅಂದ್ಬಿಟ್ಟು. ಹುಡುಗರ ಜೊತೆ ಹೋಗಿ ಗಲಾಟೆ ಮಾಡ್ತಿದ್ದಲ್ಲ, ಎಲ್ಲಿ ಹೊಡೋದ್ರು ಏನೋ ಗೊತ್ತಿಲ್ಲ. ಅವ್ರು ತೀರೋದ್ರು ಸರ್. ಈಗ ಒಂದು 4 ವರ್ಷದಲ್ಲಿ. ಆ ಕೇಸಲ್ಲಿ ಹೋಗಿದ್ದ. ಬಂದಿದ್ದ. ಬಂದಮೇಲೆ ಮಾತುಕತೆಗೆ ಅಂತ ಕರೆದಿದ್ದು? ಕರೆದಿದ್ರು. ಕೋರ್ಟಲ್ಲಿ ನಮ್ಮಂತೆ ಆಗಿತ್ತಲ್ಲ, ಅದಕ್ಕೆ. ಎಷ್ಟಿತ್ತು ನಿಮ್ದು ಆಸ್ತಿ ಸರ್? ಇತ್ತು ಸರ್, ಸುಮಾರು ಒಂದು 5 ಕೋಟಿ ಆಸ್ತಿ ಇತ್ತು ಸರ್. 5 ಕೋಟಿ ಅಷ್ಟು ಆಸ್ತಿ ಇತ್ತು, ಎಲ್ಲ ಸೇರಿ, ಜಮೀನು ಎಲ್ಲ ಸೇರಿ, ತೋಟ ಜಮೀನು ಎಲ್ಲ ಸೇರಿ ಸರ್. ಇವ್ರು ಬರೀ ನಮಗೆ ಒಂದು 30 ಗುಂಟೆ ಜಮೀನು ಕೊಟ್ಬಿಡೋಣ ರೋಡ್ ಕಡೆಯಲ್ಲಿ, ಊರೊಳಗೆ ಅರ್ಧ ತೋಟ ಕೊಟ್ಬಿಡಿ, ಇನ್ನೆಲ್ಲ ನೀನೇ ಮಡಿಕೊ ಅಂತನೂ ಅಂದಿದ್ರು ಸರ್. ಈಗ ಹಿರಿಯ ಹೆಂಡತಿ ಅಂದರೆ ಫಸ್ಟ್ ನಿಮಗೆ ಇರ್ತದೆ ಆದ್ಯತೆ. ನಿಮ್ಮ ಯಜಮಾನರು ನಿಮ್ಮ ಜೊತೆಲಿ ಇರಲಿಲ್ವಾ? ತೀರ್ಕೊಬಿಟ್ಟಿದ್ರಲ್ಲ ಸರ್, ತೀರ್ಕೊಬಿಟ್ರಲ್ಲ. ಎಷ್ಟು ವರ್ಷ ಆಗಿತ್ತು? 4 ವರ್ಷ ಆಗಿತ್ತು ಸರ್. 4 ವರ್ಷ ಆಗಿತ್ತು.
ಅವಾಗಿಂದ ಇರಲಿಲ್ಲ. ತೀರ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಜೊತೆಲೇ ಇದ್ರು ಅವರು? ಜೊತೆಲಿದ್ರು ಹೊಸ ದಿವಸ ನಾವೇ ಮಾತಾಡ್ತಾ ಇರಲಿಲ್ಲ ಸರಿ, ಕೋರ್ಟು ಕಚೇರಿ ಅಂತ ಗಲಾಟೆ ಮಾಡಿಕೊಂಡು ನಾವೇ ಜೊತೆಲಿ ಇರಲಿಲ್ಲ ಅಷ್ಟೇ. ಹುಡುಗರ ಹತ್ರ ಮಾತಾಡ್ಕೊಳ್ಳೋರು ಸರ್. ಎರಡನೇ ಮದುವೆ ಆಗಿದ್ದವ್ರು ಯಾವಾಗ? ಆವಾಗಲೇ ಸರ್ ನಮ್ಮದು 85ನೇ ಇಸ್ವಿಲಿ ನಾವು ಮಾಡ್ಕೊಂಡು 89ರಲ್ಲಿ ಅವ್ರು ಮಾಡಿಕೊಂಡು ಅವಾಗಿಂದ ಎರಡು ಕಡೆ ಇರ್ತಾಯಿದ್ರು ಇರ್ತಿದ್ರು ಸರ್. ಊರಲ್ಲಿ ಯಾರು ನಿಮಗೆ ಈ ತೀರ್ಮಾನ ಮಾಡಿರಲಿಲ್ಲ ಆಸ್ತಿನ? ಏನೂ ಮಾಡಿರಲಿಲ್ಲ ಸರ್. ಇಲ್ಲೇ ತೀರ್ಮಾನ ಆಗಿತ್ತಲ್ಲ, ನಾನೇ ಕೊಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ ಸರ್. ನಮ್ಮ ಮಗ ಮಾಡೋಕ್ಕೂ ಸರ್, ನಮ್ಮ ಯಜಮಾನ್ರು ಅವನಿಗಿಂತ ದೊಡ್ಡ ಕ್ರಿಮಿನಲ್ಲು. ನನ್ನ ಮಗನೇ ತೆಗ್ದಾಕ್ಬಿಡೋದ ಇವನು ಆಸ್ತಿ ಅಂತನಲ್ಲ ಅಂತ ಪ್ಲ್ಯಾನ್ ಮಾಡಿ ಯಾರೋ ಬಂದು ಇವ್ನಿಗೆ ಹೇಳ್ಬಿಟ್ಟು ಆ ಫ್ರೆಂಡ್ ಎಲ್ಲ ಕರ್ಕೊಂಡೋಗಿ ಗಲಾಟೆ ಮಾಡಿಬಿಟ್ಟವ್ರು ಸರ್. ಆಗ ಅವ್ರು ಯಾವ ಕಡೆ ಹೊಡೆದ್ರು ಏನು ಅಂತ ನಮಗೆ ಗೊತ್ತಿಲ್ಲ ಸರ್. ನಾನು ಊರು ಬಿಟ್ಬಿಟ್ಟು ನಾವು ಬೆಂಗ್ಳೂರಿಗೆ ಹೋಗ್ಬಿಟ್ವು ಸರ್. ಬೆಂಗ್ಳೂರಿಗೆ ಹೋಗ್ಬಿಟ್ಟಿದ್ವು, ಅಲ್ಲಿ ವರ್ಕ್ ಮಾಡ್ತಿದ್ದ. ಆಮೇಲೆ ಈಗ ಒಂದೂವರೆ ವರ್ಷದಿಂದ ಮೈಸೂರಿಗೆ ಬಂದ ಸರ್. 4 ವರ್ಷದಿಂದ ನೀವು ಕೇಳಿರಲಿಲ್ಲ ಆಸ್ತಿನ ಅವ್ರಿಗೆ? ಕೋರ್ಟಲ್ಲಿ ನಮ್ಮಂತೆ ಆಯ್ತಾಯ್ತಲ್ಲ ಸರ್, ಕೋರ್ಟಲ್ಲಿ ಕೇಸ್ ನಡೀತಿತ್ತು. ಆಗಿ ಸರ್ ಈಗಾಗಲೇ 1.5 ವರ್ಷ ಆಯಿತು. ಆದರೂ ನೀವು ಜಮೀನು ಹತ್ರ ಹೋಗಿಕ್ಕಾಗಿರಲಿಲ್ಲ. ಫೈನಲ್ ಜಡ್ಜ್ಮೆಂಟ್ ಕೊಟ್ರಲ್ಲ ಇವಾಗ, ಆವಾಗ ತಗೊಂಡೋಗಿದ್ದ ನೋಟಿಸ್ನ ನಮ್ಮ ಚಿಕ್ಕ ಮಗ. ಕೋರ್ಟಲ್ಲಿ ಹೋಗೋ ಅಂತಿದ್ದ. ಹಣ ನೋಡಿಲಿ ಕೋರ್ಟಲ್ಲಿ ನಮ್ಮಂತೆ ಆಗದೆ ಅಂದ್ಕೊಂಡು ತಗೊಂಡೋಗಿ. ಅದೇ ಅವ್ನು ದೊಡ್ಡವನವನಲ್ಲ, ರೋಹಿತ್ ಅಂತ. ಈಗ ಹೊಡೆದ್ಬಿಟ್ಟವನಲ್ಲ ಸರ್ ಅವನು. ಆಕಾಶ್ ಗೌಡ ಅನ್ನೋದೇ ಜಾಸ್ತಿ ಸರ್. ಅಲ್ಲ ನಮ್ಮ ಚಿಕ್ಕ ಮಾವನ ಮಗ ಆಕಾಶ್ ಗೌಡ ಅನ್ನೋನು, ಅಚ್ಯುತ ಗೌಡ ಸಪೋರ್ಟು ಸರ್ ಅವ್ರಿಗೆ. ನಮ್ಮ ಸ್ವಂತ ಭಾವನ ಬಿಟ್ಬಿಟ್ಟವ್ರೆ ಸರ್ ನಮ್ಮ ಯಜಮಾನ್ರಣ್ಣನ. ಏನು ಗೊತ್ತಾ, ಅವ್ರು ಆಸ್ತಿ ತಿನ್ನೋಕ್ಕೋಸ್ಕರ ಸರ್ ಏನು ಆ ಹುಡುಗನ ಆ ಕಡೆ ಕೇಳ್ಕೊಬಿಟ್ಟವ್ರೆ. ಈಗ ನಿನ್ನೆ ಕರೆದ್ರು ಊರವರೆಲ್ಲ ಬಂದಿದ್ರಾ? ಊರವ್ರು ಯಾರು ಇತ್ತಿಲ್ಲ ಸರ್. ನನ್ನ ಮಗ 2 ಮಕ್ಕಳೇ ಹೋಗವ್ರೆ. ಅವನು 4-5 ಜನ ಸೇರಿಸ್ಕೊಂಡು ಅವ್ನು ಇವ್ರಿಗೆ ಗೊತ್ತಿಲ್ಲ ಸರ್. ಒಳಗೆ ಅದೆಲ್ಲ ಮಾತುಕತೆ ಮಾತಾಡ್ತಿದ್ದಾಗ ಏನಾಯ್ತೋ ಆಗ ಹೊಡೆದಾಕ್ಬಿಟ್ಟವ್ರೆ ಸರ್ ಅವ್ನಿಗೆ. ಆಕಾಶ್ ರೋಹಿತ್ ಎಲ್ಲ ಸೇರ್ಕೊಂಡು ಹೊಡೆದವ್ರೆ ಸರ್. ಅಲ್ಲಿ ನಮ್ಮ ಚಿಕ್ಕ ಮಗಂಗೆ ಹೊಡೆದಾಕ್ಬಿಟ್ಟವ್ರ ಮನೆ ಒಳಗಡೆನೆ. ಆಮೇಲೆ ನಮ್ಮ ದೊಡ್ಡ ಮಗ ಓಡ್ ಬಂದ್ಬಿಟ್ಟವ್ನ, ಆಚೆಗೆ ಬಂದ್ಬಿಟ್ಟವನೆ. ಅಲ್ಲಿ ಸತ್ಯ ಅನ್ನೋನೊಬ್ಬ ತಿಪ್ಪೂರ ಅವನು. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಯ್ತೀನಿ ಬಾ ಅಂತ ಸ್ಲೋ ಆಗಿ ಸ್ಕೂಟ್ರಲ್ಲಿ ಕರ್ಕೊಂಡೋಯ್ತವನೆ. ಇಲ್ಲಿ ಯಾರಿಗಾರಿಗೋ ಬರೋಕ್ಕೆ ಕೇಳಿದ್ನೇನೋ, ಅವ್ರು ಹಿಂದ್ಲಿಂದ ಮುಚ್ಚಿ ತೊಗೊಂಡೋಗಿ ಹೊಡೆದಾಕ್ಬಿಟ್ಟವ್ರೆ ಸರ್ ರೋಡಲ್ಲಿ. ಕೊಟ್ಟಿದ್ದೀವಿ. ಒಬ್ಬ ಆಗವನೆ ಸರ್, ಇನ್ನು ಬಾಕಿಯವ್ರು ಸಿಕ್ಕಿಲ್ಲ. ಅಲ್ಲವಾ, ಮಕ್ಕಳೇ ಆಸ್ತಿ ಅಂತಾರೆ. ಈಗ ಆಸ್ತಿಗೋಸ್ಕರ 2 ಮಕ್ಕಳು ಹೊರಟೋಗ್ಬಿಟ್ರೆ ಏನು? ಈಗ ಅದಕ್ಕೆ ಬಿಟ್ಬಿಡೋದ ಸರ್? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ವ. ಆಸ್ತಿನೇ ತಗೊಂಡು ಸರ್ ಅನಾಥಾಶ್ರಮಕ್ಕೆ ಬರಿತೀನಿ ಬಿಡಿ. ಇನ್ನೇನು ಮಾಡ್ತೀರಿ ಸರ್? ತಗೊಂಡು ಅನಾಥಾಶ್ರಮಕ್ಕೆ ಬರೆಯೋದ, ಇಲ್ದವ್ರು ಯಾವ್ದಾರ ದೇವಸ್ಥಾನಕ್ಕೆ ಬರೆಯೋದ ಬಿಡಿ. ಈ ಮುಂಡೆ ಮಕ್ಳಿಗೆ ಯಾಕೆ ಬಿಡ್ಬೇಕು ಸರ್? ಒಂದು 4 ದಿವಸ ಒಳಗಿರ್ತಾರೆ, ಆಮೇಲೆ ಆಚೆ ಬರ್ತಾರೆ. ಎಲ್ಲ ಸರ್ ಆಕಾಶ್ ಗೌಡ, ಅಚ್ಯುತ ಗೌಡ, ಕಾಂತರಾಜು ಅನ್ನೋರೆಲ್ಲ ದೊಡ್ಡ ಕ್ರಿಮಿನಲ್ಲು ಸರ್. ಅವ್ರ ಜಮೀನು ವಿಷಯ ನ್ಯಾಯ ಮಾಡಬೇಕು, ಕುಂತು ಬಗೆಹರಿಸ್ಕೊಳ್ಳೋಣ. ಯಾರು ಹೊರಗಡೆ ಕರ್ಕೊಂಬರ್ಬೇಡಿ, ಇಬ್ಬರೇ ಬನ್ನಿ ಅಂತ ಹೇಳಿ ಕರೆಸ್ಕೊಂಡು ಅಲ್ಲಿ ಮೋಸದಿಂದ ಅವ್ರ ಮನೆ ಒಳಗಡೆ ಹೋಗಿ ಕೂತ್ಕೊಂಡ್ಮೇಲೆ ಹೊಡೆದಾಕಿದ್ದಾರೆ ಸರ್. ಎಷ್ಟು ಗಂಟೆಲಿ ಸರ್? ಹೆಂಗಾಯ್ತು? ಸಾಯಂಕಾಲ 5:15, 5:15. ಕರೆಸಿದವ್ರು ಯಾರು ಸರ್? ಅವನೇ ರೋಹಿತ್ ಮತ್ತು ಅವರ ಇನ್ನು 5 ಜನ ಇದ್ದಾರಲ್ಲ ಅವ್ರುಗಳೇ. ಅವ್ರು ಇದು 4ನೇ ಸಿಟ್ಟಿಂಗು ಕರೆಸ್ಕೊಂಡಿರೋದು ಅವರು. ಹಿಂದೆ ನ್ಯಾಯ ಪಂಚಾಯತ್ ಮಾಡಿ ಈಗ 15 ದಿವಸದಿಂದ ಬನ್ನಿ ನಿಮ್ಮದು ಮಾಡಿಕೊಟ್ಬಿಡ್ತೀವಿ ಅಂತ ಹೇಳಿ ಕರೆದು, ಇವ್ರಿಗೆ ಗೊತ್ತೇ ಇಲ್ಲ, ವಿತೌಟ್ ಏನೂ ಇಲ್ಲದೆ ಬರೀ ಕೈಲಿ ಹೋಗಿರೋದು ಇವರಿಬ್ಬರು. ಇವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು? ಇವರು ಪ್ಲ್ಯಾಂಡ್. ಯಾವ ರೀತಿ? ಕಣ್ಣು ಖಾರದ ಪುಡಿ ಹರಿಸಿ ಹೊಡೆದಿರೋದು. ಒಬ್ಬಂಗೆ ಮನೆ ಒಳಗೆ ಹೊಡೆದಾಕಿದ್ದಾರೆ, ಇನ್ನೊಬ್ಬಂಗೆ ಇಸ್ಕೊಂಡು 2 ಕಿಲೋಮೀಟರ್ ಹಟ್ಟಿಸ್ಕೊಂಡು ಹೋಗಿ ಹೊಡೆದಿದ್ದಾರೆ. ಎಷ್ಟು ಜನ ಸರ್ ಹೊಡಿಬೇಕಾರೆ? ಅವರು ಒಂದು 5-6 ಜನ ಇದ್ದರು ಅಂತ. ಈಗ ಆರೋಪಿ ಇದ್ರಲ್ಲ, ಈಗ ಅವರು ಹಿಂದೆ ಏನೋ ಜೈಲಲ್ಲಿ ಇದ್ರು ಅಂತ ಹೇಳ್ತಾ ಇದ್ರು. ಏನು ಆರೋಪಿನ? ಈಗ ಮೊದಲನೇ ಮಗ ಈ ತೀರೋಗಿದಾರಲ್ಲ ಅವರು. ತೀರೋಗಿರೋರು ಏನಕ್ಕೆ ಸರ್ ಹೊಡಿತಿದ್ರು? ಹೌದು, ಏನೋ ಒಂದು ಸ್ವಲ್ಪ ಇದು ಕೇಸ್ ಇತ್ತು. ನಮಗೆ ಅಷ್ಟಾಗಿ ಗೊತ್ತಿಲ್ಲ, ನಮ್ಗೆ ಸ್ವಲ್ಪ ದೂರದ ರಿಲೇಷನ್ ಅವರು. ಹಂಗಾಗಿ ಈಗ 2 ಹೆಂಡತಿ ಮಕ್ಕಳು ಕರೆಸಿರೋದು ಅವರು. 2 ಹೆಂಡತಿ ಮಕ್ಕಳು ಕರೆಸಿರೋದು. ಇವರಿಬ್ಬರು ಏನು ಮಾಡ್ಕೊಂಡಿದ್ರು ಈಗ? ಸರ್, ಇನ್ನೊಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರು, ITC ಫ್ಯಾಕ್ಟ್ರಿಲಿ ಇಂಜಿನಿಯರ್ ಆಗಿದ್ದ ಅವನು. 2ನೇ ಅವನು. ಮೊದಲನೇ ಅವನು ಏನೋ ಬಿಸ್ನೆಸ್ ಅಷ್ಟೇ. ಮದುವೆ ಆಗಿತ್ತು? ಇಬ್ರಿಗೂ ಆಗಿಲ್ಲ. ಅವನು 32 ವರ್ಷ, ಇನ್ನು 30 ವರ್ಷ. ಡೀಟೇಲ್ಸ್ ಏನು ಸರ್? ಆಸ್ತಿದು ಏನು ಇರ್ತಾರೆ? ಅದೇ ಒಬ್ರಿಗೊಬ್ರು ಡಿಸ್ಪ್ಯೂಟ್ ಸರ್ ಜಮೀನ್ದು. 2 ಹೆಂಡ್ತಿದ್ರಲ್ಲಿ ಸರ್. ಅದು ಹೆಚ್ಚಿಗೆ ಒಂದು 5-6 ಎಕರೆ ಇದೆ ಅವ್ರದ್ದು. ಯಾರ್ದು ಆಸ್ತಿ? ಏನಕ್ಕೆ ಸರ್? ಅವ್ರ ತಂದೆ ಆಸ್ತಿ. ಇಬ್ಬರು ಹೆಂಡ್ತಿರ ಮಕ್ಕಳುಗಳು ಹೊಡೆದಾಡ್ಕೊಂಡಿರೋದು ಇದು. ಮೊದಲನೇ ಹೆಂಡತಿ ಮಕ್ಕಳಿಗೆ ಎಷ್ಟು ಜನ? ಎರಡನೇ ಹೆಂಡತಿಗೆ? ಇವ್ರಿಗೆ ಮೊದಲನೇ ಹೆಂಡತಿಗೆ 2 ಮಕ್ಕಳು, ಅವ್ರಿಗೆ 2 ಹೆಣ್ಣು, 2 ಗಂಡು, 1 ಹೆಣ್ಣು. ಅವರ ತಂದೆ ಇರಲಿಲ್ವಾ? ಇಲ್ಲ, ಅವರು ಏನಾಗಿತ್ತು ಸರ್ ಅವ್ರಿಗೆ? ಅವರು ಆಗಲೇ 4-5 ವರ್ಷ ಆಯಿತು ತೀರೋಗಿ. ಏನಾಗಿದೆ? ಅವರು ಇದೆ ಯಾರು? ಈ ಮೊದಲನೇ ಮಗ ಇದ್ದಾನಲ್ಲ. ಈಗ ಏನಾಗಬೇಕು ಅಂತ
ಏನು ನ್ಯಾಯ ಕೊಡ್ತೀವಿ? ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನ್ಯಾಯ. ಮರ್ಡರ್ ಮಾಡಿದ್ದಾರೆ. ಹಾಂ, ತಂದೆ ಮರ್ಡರ್ ಮಾಡಿದ್ರು. ಇವನೇ ಈ ಮಗನೇ ದೊಡ್ಡ ಹಿರಿ ಮಗ. ಸತ್ತಿರೋದು ಅದು ಯಾವಾಗ ಆಗಿದೆ? ಅದಾಗಲೇ 4-5 ವರ್ಷ ಸರ್. ನಿನ್ನೆ ಸುಮಾರು 5:30 ಗಂಟೆ ಸಮಯದಲ್ಲಿ KR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರ್ಜುನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಹಾಸನ ರಸ್ತೆಯ ಮಧ್ಯದಲ್ಲಿ ಪಕ್ಕದಲ್ಲಿ ಒಬ್ಬ ಯುವಕನನ್ನು ಯಾರೋ ಹೊಡಿತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿಯನ್ನು ಆಧರಿಸಿ KR ನಗರ ಠಾಣೆ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಮತ್ತು ಅವರ ಸಿಬ್ಬಂದಿಗಳು ಅಲ್ಲಿ ಹೋಗಿ ಭೇಟಿ ನೀಡಿ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಾಗ ಆತನನ್ನು ಮಚ್ಚಿನಿಂದ ಹೊಡೆಯಲಾಗಿರ್ತದೆ, ಹಲ್ಲೆ ಆಗಿರ್ತದೆ. ಆತನ ಇನ್ನೂ ಸ್ವಲ್ಪ ಉಸಿರಾಡ್ತಾ ಇರ್ತಾನೆ. ಇಮಿಡಿಯೇಟಾಗಿ ಆಸ್ಪತ್ರೆಗೆ ಸಾಗಿಸ್ಬೇಕಂತೇಳಿ ಅನ್ನೋದ್ರಲ್ಲಿ ಒಳಗಾಗಿ ಆತನ ಒಂದು ಡೆತ್ ಆಗ್ತಾನೆ ಅಂತೇಳಿ ಅಲ್ಲೇ ಗೊತ್ತಾಗ್ತದೆ ಸ್ಪಾಟಲ್ಲಿನೇ. ಸೊ ಅದಾದಮೇಲೆ ಅಲ್ಲೇ ಒಂದು ಮಾಹಿತಿ ಕಲೆ ಹಾಕ್ತಾ ಇರುವಾಗ ಯಾರು ಈ ಒಂದು ಕೊಲೆಗೆ ಕಾರಣ ಅಂತೇಳಿ ವಿಚಾರ ಮಾಡ್ತಾ ಇರುವಾಗ ಅಲ್ಲಿ ಸ್ಥಳೀಯರು ಹೇಳ್ತಾರೆ, ಇಲ್ಲ ಇದೇ ರೀತಿ ಅರ್ಜುನಹಳ್ಳಿಯ ಊರಿನ ಒಂದು ಮನೆಯಲ್ಲಿ ಸಹಿತ ಇನ್ನೊಬ್ಬನ ಹೊಡೆದಾಕಿ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ನೀಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ಅಲ್ಲಿ ಇನ್ಸ್ಪೆಕ್ಟರ್ ಹೋಗಿ ಅಲ್ಲಿ ಮನೆಯಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಒಬ್ಬ ಯುವಕನ ಒಂದು ಕೊಲೆ ಆಗಿರ್ತದೆ. ಸೊ 2 ಯುವಕರ ಕೊಲೆ ಆಗಿರ್ತದೆ. ಆವಾಗ ಅಲ್ಲಿ ಸ್ಥಳೀಯರ ಒಂದು ಹೆಚ್ಚಿನ ಮಾಹಿತಿಯನ್ನು ತಿಳಿಸಲಾಗಿ ಸೊ ಕೊಲೆಯಾದವನು ಒಬ್ಬನು ರಾಘವೇಂದ್ರ ಅಂತೇಳಿ, ಇನ್ನೊಬ್ಬನು ಶ್ರೀಹರ್ಷ ಅಂತೇಳಿ, ಇಬ್ಬರು ಬ್ರದರ್ಸ್ ಅಂತೇಳಿ ಗೊತ್ತಾಗ್ತದೆ. ಸೊ ಅದಾದಮೇಲೆ ಅವರ ಮನೆಯವರಿಗೆಲ್ಲ ಮಾಹಿತಿ ಕೊಟ್ಟು ಅವ್ರನ್ನ ಕರೆಸಿ ಒಂದು ಹೆಚ್ಚಿನ ಒಂದು ತನಿಖೆ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನಂತಂದರೆ ಒಬ್ಬರು ಕಾಮಾಕ್ಷಿ ಅಂತೇಳಿ ಇವರ ತಾಯಿ ಅವರು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ, ಒಂದು ಕೊಲೆ ಪ್ರಕರಣವನ್ನು. ಆ ಪ್ರಕರಣದಲ್ಲಿ ಅವರು ಏನು ವಿಷಯ ಹೇಳ್ತಾರೆ ಅಂತಂದರೆ, ಇವರು ಕಾಮಾಕ್ಷಿ ಇದ್ದಾರೆ, ಇವರ ಗಂಡ ರಮೇಶ್ ರಾಜು ಅಂತೇಳಿ. ಈ ಗಂಡನಿಗೆ ಇನ್ನೊಬ್ಬರು ಹೆಂಡತಿ ಇರ್ತಾರೆ. ಸೊ ಆ ಹೆಂಡತಿಗೆ ಮಕ್ಕಳು ಇರ್ತಾರೆ. ಮತ್ತು ಇವ್ರನ್ನು ಮದುವೆ ಮಾಡ್ಕೊಂಡ್ಮೇಲೆ ಇವ್ರಿಗೂ ಸಹಿತ 2 ಮಕ್ಕಳು ಇರ್ತಾರೆ. ಸುಮಾರು 2015ರಿಂದ ಇಲ್ಲಿವರೆಗೆ ಆ ಒಂದು ಆಸ್ತಿ ವಿಚಾರವಾಗಿ 2 ಹೆಂಡತಿಗಳ ಮಧ್ಯೆ ಮತ್ತು ಮಕ್ಕಳ ಮಧ್ಯೆ ಒಂದು ಸಿವಿಲ್ ವ್ಯಾಜ್ಯ ಪ್ರಾರಂಭ ಆಗಿರ್ತದೆ. ಇದು ಕೋರ್ಟ್ನಲ್ಲಿ ಸಹಿತ ಒಂದು ಸಿವಿಲ್ ವ್ಯಾಜ್ಯನ ದಾಖಲು ಮಾಡಿರ್ತಾರೆ. ಸೊ ಇಬ್ಬರಿಗೂ ಪಾಲ ಮಾಡ್ಕೋಬೇಕು ಅನ್ನೋ ಒಂದು ವಿಷಯದಲ್ಲಿ ಹಲವಾರು ಬಾರಿ ನ್ಯಾಯ ಪಂಚಾಯತಿ ಎಲ್ಲ ಆಗಿರ್ತದೆ. ಅದಾದರೂ ಸಹಿತ ಆಸ್ತಿಯನ್ನು ನಮಗೆ ಕೊಡಲಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಡೆತ್ ಆಗಿದ್ದಾರೆ, ಕೊಲೆಯಾಗಿದ್ದಾರೆ ರಾಘವೇಂದ್ರ ಅಂತೇಳಿ. ಈತ ಮತ್ತು ಇನ್ನಿಬ್ಬರು ಸೇರಿಕೊಂಡು ತಮ್ಮ ತಂದೆಯನ್ನೇ 2022ರಲ್ಲಿ ಒಂದು ಕೊಲೆ ಮಾಡಿರ್ತಾರೆ. ಸೊ 2022ರಲ್ಲಿ ಕೊಲೆ ಆದಮೇಲೆ ಆತ ಇನ್ನೂ 2 ಆರೋಪಿತರ ಜೊತೆ ಇತ್ತೀಚಿನ ದಿನಗಳವರೆಗೂ ಜೈಲಿನಲ್ಲಿ ಇರ್ತಾನೆ. ಇತ್ತೀಚೆಗೆ ಆತ ಜೈಲಿನಿಂದ ಹೊರಗೆ ಬಂದ ಮೇಲೆ ಮತ್ತೆ ಅಣ್ಣ ತಮ್ಮ ಸೇರಿ ಇವ್ರ ಜೊತೆ ಮಾತಾಡೋಣ ಅಂಥೇಳಿ ರಾಜಿ ಪಂಚಾಯತಿಗೆ ಅವರು ಹಿರಿಯರು ಎಲ್ಲ ಹೇಳಿದ್ರಂತೇಳಿ ಒಂದು ರಾಜಿ ಪಂಚಾಯತಿ ನಡೀತಾ ಇರ್ತದೆ. ಸೊ ನಡೀತಾ ಇರುವಾಗ ಸುಮಾರು ದಿನಾಂಕ 1/5/2026ರಿಂದ 6ನೇ ತಾರೀಕುವರೆಗೆ ನಿನ್ನೆವರೆಗೆ ಸುಮಾರು 4-5 ಸಲ ಒಂದು ರಾಜಿ ಪಂಚಾಯತಿ ಸಂಬಂಧ ಮಾತುಕತೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿನ್ನೆ ದಿನ ಸುಮಾರು 10 ಜನ ಸೇರಿ ಅಂತಂದರೆ ಇವರೆಲ್ಲ ಪ್ರೇರೇಪಣೆ ಕೊಟ್ಟರು ಮತ್ತು ರೋಹಿತ್ ಅನ್ನೋನು ತನ್ನ 2 ಮಕ್ಕಳನ್ನ ಕೊಲೆ ಮಾಡಿದಾನಂತೇಳಿ ಒಂದು ಪ್ರಾಥಮಿಕ ಒಂದು ಮಾಹಿತಿಯನ್ನು ಆಧರಿಸಿ ಅವರ ತಾಯಿ ಕಾಮಾಕ್ಷಿ ಅನ್ನೋರು ಒಂದು ಕೊಲೆ ಪ್ರಕರಣವನ್ನು ಕೊಟ್ಟಿದ್ದ ಮೇರೆಗೆ ನಾವು ಈಗಾಗಲೇ ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ. ಸರ್, ಏನೀಗ ಆರೋಪಿ ಕೊಲೆ ಮಾಡಿದ್ದಾನೆ ಅವರು ಎಷ್ಟು ಜನ ಇದ್ರು ಸರ್? ಒಬ್ಬನೇ ಮಾಡಿದ ಬೇರೆ ಗ್ಯಾಂಗ್ ಇತ್ತ ಸರ್? ಸೊ ಈಗ ನಮಗೆ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ನಿನ್ನೆ ಮಾತುಕತೆ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ 5 ಜನ ಇದ್ರು ಅಂತೇಳಿ. ಅದರಲ್ಲಿ 2 ಕೊಲೆಯಾಗಿದ್ದಾರೆ, ಆ 2 ಯುವಕರು ಮತ್ತು ಒಬ್ಬ ಆರೋಪಿ ನಾವು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಒಂದು ಹೆಚ್ಚಿನ ಒಂದು ವಿಚಾರಣೆ ಮಾಡ್ತಾಯಿದ್ವಿ. ಪ್ರಮುಖ ಆರೋಪಿ ರೋಹಿತ್ ಅಂತೇಳಿ. ಇವ್ರು 3, ಇವ್ರ ಜೊತೆ ಇನ್ನೂ 2 ಇದ್ರು ಅಂತೇಳಿ ಹೇಳ್ತಾರೆ. ಸೊ ಈ 5 ಜನ ಇದ್ದಾಗ ಒಂದು ಘಟನೆ ಐತೆ ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು ಈಗಾಗಲೇ ಕಲೆ ಹಾಕ್ತಾಯಿದ್ದೀವಿ. ಸೊ ಅದನ್ನು ಹೊರತುಪಡಿಸಿ ಸಹಿತ ಈ ಒಂದು ವಿಚಾರದಲ್ಲಿ ಮೂಗು ತೂರಿಸಿದ್ದಾರೆ ಅಥವಾ ಪ್ರೇರೇಪಣೆ ಕೊಟ್ಟಿದ್ದಾರೆ, ಈ ಒಂದು ಆಸ್ತಿ ಜಗಳವನ್ನು ಈ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ
ಅವ್ರ ಮೇಲೆ ಒಂದು 5 ಜನದ ಮೇಲೆ ಸೇರಿಸ್ಕೊಂಡು ಒಟ್ಟು 10 ಜನದ ಮೇಲೆ ಕೊಲೆ ಪ್ರಕರಣವನ್ನು ನೀಡಿದ್ದಾರೆ. ಅದರದ ಮೇಲೆ ನಾವು ಹೆಚ್ಚಿನ ಒಂದು ತನಿಖೆ ಮಾಡ್ತಾಯಿದ್ದೀವಿ. ತಂದೆ ಕೊಲೆ ಮಾಡಿದವನು ಮಗನೇ, 2ನೇ ಹೆಂಡತಿ ಮಗ. ಈಗೇನು ನಿನ್ನೆ ಮರ್ಡರ್ ಆಯ್ತಲ್ಲ, ಸೊ ಆತ ಮತ್ತು ಇನ್ನಿಬ್ಬರು ಆತನ ಜೊತೆ ಒಬ್ಬರು ಸಂಬಂಧದಲ್ಲಿ ಇರ್ತಾರಂತೇಳಿ ಆ ಒಬ್ಬಳು ಹೆಣ್ಮಗಳು ಮತ್ತು ಇನ್ನೊಬ್ಬರು ಸೇರಿಕೊಂಡು 3 ಜನ ಸೇರಿ 2022ರಲ್ಲಿ ಕೊಲೆ ಆಗಿರ್ತದೆ. ಸೊ ಆ ಕೊಲೆಯಲ್ಲಿ ಸಾಕಷ್ಟು ಇನ್ನೂ ವಿಚಾರಣೆ ಪ್ರಾರಂಭ ಆಗಿಲ್ಲ. ಬಟ್ ಜೈಲಿನಲ್ಲಿರುವಾಗ ಇತ್ತೀಚೆಗೆ ಬೇಲಾಗಿ ಅವನು ಹೊರಗೆ ಬಂದಿರ್ತಾನೆ. ಕೊಲೆ ಮಾಡೋ ಸಂದರ್ಭದಲ್ಲಿ ಚೆನ್ನಾಗಿ ಪ್ಲ್ಯಾಂಡ್ ಆಗಿ ಬಂದಿರುವಂಥ ಮನೆಯವರು ಆರೋಪ ಮಾಡ್ತಾರೆ ಸರ್. ನಾವು ಸಹಿತ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗೂ ಸಹಿತ ಅಲ್ಲಿ ಏನೋ ಒಂದು ಅಡುಗೆ ಮನೆ ಇದೆ. ಆ ಅಡುಗೆ ಮನೆಯಲ್ಲಿ ಒಂದು ಕಾರದ ಒಂದು ಡಬ್ಬ ಏನು ಇರ್ತದೆ, ಅದ್ರ ಪಕ್ಕದಲ್ಲೇ ಒಂದು ಶೇಖರಣೆ ಮಾಡಿದ ಇಟ್ಟಂಗಿದೆ. ಸೊ ಅದನ್ನೆಲ್ಲ ನೋಡಿದರೆ ಇದು ಅವ್ರನ್ನ ಕೊಲೆ ಮಾಡ್ಬೇಕಂತೇಳಿ ಉದ್ದೇಶದಿಂದ ಆ ಥರ ಮಾಡಿದಂಗಿದೆ. ಅದ್ರ ಜೊತೆಗೆ ಆತ ಕಾರನ್ನು ಎರಚಿದ್ದು ಸಹಿತ ಅಲ್ಲಿ ಬೆಡ್ ಮೇಲೆ ಇರ್ಬೋದು, ಮತ್ತು ಅವರಿಗೆಲ್ಲ ಎರಚಿದ್ದು ಸಹಿತ ಕಂಡು ಬಂದಿದೆ.